ನಮಸ್ಕಾರ. ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, SSLC ಬಹಳ ಮಹತ್ವದ ಒಂದು ಘಟ್ಟ, ವಿದ್ಯಾರ್ಥಿ ಬದುಕಿನಲ್ಲಿ ಬಹಳ ನಿರ್ಣಾಯಕ ಹಂತ ಕೂಡ ಇದು ಆಗಿದೆ. ಹೌದು, ಈ ಸಂದರ್ಭದಲ್ಲಿ ಸಾಕಷ್ಟು ಶಿಕ್ಷಣಕ್ಕೆ ಅವಕಾಶಗಳು ಇರ್ತವೆ. ಇಲ್ಲಿ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗೊಂದಲ ಇರುವಂತಹ ಸಹಜ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆ ವ್ಯಾಪ್ತಿಗೆ ಬರುವಂತಹ GTDC ಅಂದರೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ, ಇಲ್ಲಿ ನಡೆಯುವಂತಹ ಕೋರ್ಸ್ಗಳು ಬಹಳ ವಿಶಿಷ್ಟವಾದಂತಹದ್ದು. ಯಾಕೆ ಅಂತಂದರೆ ಶೈಕ್ಷಣಿಕ ವಲಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಒಂದು ಸ್ವರೂಪನೇ ಬದಲಾಗಿದೆ. ಜ್ಞಾನಾಧಾರಿತ ಶಿಕ್ಷಣದಿಂದ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ವಿಶೇಷವಾಗಿ GTDC ಕೋರ್ಸ್ಗಳ ಒಂದು ವೈಶಿಷ್ಟ್ಯತೆ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ GTDC ತರಬೇತಿ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾದಂತಹ ಡಾಕ್ಟರ್ N ರಮೇಶ್ ಅವರಿದ್ದಾರೆ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಅತಿಥಿ ಬಂದಿದ್ದಾರೆ, ಹರಿಹರದ GTDC ಪ್ರಾಂಶುಪಾಲರಾದಂತಹ ಲಕ್ಷ್ಮಣ್ ನಾಯಕ್ ಅವರು ಇದ್ದಾರೆ. ಸರ್, ನಿಮಗೂ ಕೂಡ ಆತ್ಮೀಯ ಸ್ವಾಗತ. ಸರ್, GTDC ಕೋರ್ಸ್ ಮಾಡಿದ್ರೆ ಒಂದು ಬಹಳ ಒಂದು ಮಹತ್ವ ಇದೆ, ವ್ಯಾಲ್ಯೂ ಇದೆ, ಮತ್ತು ಉದ್ಯೋಗ ಅವಕಾಶಗಳು ಕೂಡ 100% ಸಿಗುತ್ತೆ ಅನ್ನುವಂಥದ್ದು. ಸೊ ಇದೊಂದು ರೀತಿ ವಿದ್ಯಾರ್ಥಿ ಸಮುದಾಯದಲ್ಲಿ, ಪಾಲಕರಲ್ಲಿ ಒಂದು ರೀತಿ ಸಂತಸ ತರುವಂಥ ವಿಚಾರ. ಸೊ ಈ GTDC ಕೋರ್ಸ್ಗಳ ಮಹತ್ವ ಅಂದರೆ ಮೂಲಭೂತವಾಗಿ GTDC ಅಂದರೆ ಏನು, ಇದರ ಒಂದು ಅಸ್ತಿತ್ವ, ಇದರ ಒಂದು ಮಹತ್ವ, ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? GTDC ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಇದು 1972ರಲ್ಲಿ ಡೆನ್ಮಾರ್ಕ್ ಸಹಯೋಗದೊಂದಿಗೆ, ಕರ್ನಾಟಕ ಸರ್ಕಾರ ಡೆನ್ಮಾರ್ಕ್ ಸಹಯೋಗದೊಂದಿಗೆ ಪ್ರಾರಂಭವಾದ ಸಂಸ್ಥೆ. ಈಗ ಅದು 30 ಕೇಂದ್ರಗಳನ್ನು ಹೊಂದಿದೆ. ಎಲ್ಲ ಜಿಲ್ಲೆಯಾದಂಥ, ಎಲ್ಲ ರಾಜ್ಯದಾದಂಥ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಕೇಂದ್ರಗಳನ್ನು ಹೊಂದಿದೆ. ನಮ್ಮ ಡಿಪ್ಲೊಮಾ ಕೋರ್ಸ್ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್. ಸೊ 70% ಪ್ರಾಕ್ಟಿಕಲ್, 30% ಥಿಯರಿ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಈಸಿ, ಆಮೇಲೆ ಪ್ಲೇಸ್ಮೆಂಟ್ು ಈಸಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಬೇಡಿಕೆ ಇರುವಂಥ ಡಿಪ್ಲೊಮಾ ಕೋರ್ಸ್ಗಳನ್ನ ನಾವು ನಡೆಸ್ತಾ ಇದ್ದೀವಿ. ಓಕೆ, SSLC ನಂತರದ ಕೋರ್ಸ್ಗಳು, SSLC ನಂತರ ಯಾವ ಕೋರ್ಸ್ಗಳಿಗೆ ಅವಕಾಶ ಇದೆ ಅಂತ ನಾಯಕ್ ಅವರೇ ಹೇಳ್ತೀರಾ? ನಮ್ಮ GTDC ಕೇಂದ್ರದಲ್ಲಿ ಸರ್ ಡಿಪ್ಲೊಮೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮೊ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್, ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್, ಇದು ವಿದ್ಯಾರ್ಥಿನಿಯರಿಗೆ ಮಾತ್ರ ಇದೆ. ಈ ಕೋರ್ಸ್ಗಳಲ್ಲಿ ಅವಕಾಶ ಸಿಗುವಂಥದ್ದು. ಈಗ SSLC ನಂತರ ಅಂದರೆ ಈ ರೀತಿ GTDC ಕೋರ್ಸ್ಗಳನ್ನು ಕಲಿಯಬೇಕು ಅಂತಂದರೆ ಪ್ರವೇಶಾವಕಾಶಗಳು ಹೇಗೆ ರಮೇಶ್ ಅವರು? ಯಾವ ರೀತಿ, ಎಲ್ಲೆಲ್ಲಿ ಯಾವ ರೀತಿಯ ಒಂದು ಅವಕಾಶಗಳಿದ್ದಾವೆ? ಆನ್ಲೈನಲ್ಲಿದೆಯೋ, ಆಫ್ಲೈನಲ್ಲಿದೆಯೋ? ವಿದ್ಯಾರ್ಥಿ ಸಮುದಾಯ ಏನು ಮಾಡಬೇಕು? ಈಗಷ್ಟೇ ಫಲಿತಾಂಶ ಬಂದಿದೆ, ವಿದ್ಯಾರ್ಥಿ ಸಮುದಾಯ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಏನು, ಯಾವ ರೀತಿ ಇದೆ ಅಂತ ಹೇಳ್ತೀರಂತ? ಈಗ SSLC ಪಾಸಾಗಿರೋ ವಿದ್ಯಾರ್ಥಿಗಳು ನಮ್ಮ GTDC ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಅಲ್ಲಿ ಈಗಾಗಲೇ ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ 4 ಕೇಂದ್ರಗಳಲ್ಲಿ ಮಾತ್ರ ನಾವು ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮ್ ಮಾಡ್ತಾ ಇದ್ವಿ, ಬೆಂಗಳೂರು, ಮೈಸೂರು, ಮದ್ದೂರು ಮತ್ತು ಧಾರವಾಡ ಕೇಂದ್ರಗಳಲ್ಲಿ. ಇನ್ನು ಉಳಿದ ಎಲ್ಲ ಕೇಂದ್ರಗಳಲ್ಲೂ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಡ್ಮಿಷನ್ಸನ್ನು ಮಾಡ್ತಾ ಇದ್ದೀವಿ. ಅವರು SSLC ಮಾರ್ಕ್ಸ್ ಕಾರ್ಡ್ ಮತ್ತು TC ತೊಗೊಂಡೋದ್ರೆ ಆ ಕೇಂದ್ರದಲ್ಲಿ ಆಗಲೇ ಅರ್ಜಿ ನೀಡ್ತಾ ಇದ್ದಾರೆ. ಅವರು ಅರ್ಜಿನ ಆಗಲೇ ಕೊಟ್ಟು ಮೊದಲೇ ಪ್ರವೇಶ ಪಡೆಯಬಹುದು. ಹಾಗಾಗಿ 4 ಕೇಂದ್ರ ಬಿಟ್ಟು ಇನ್ನೆಲ್ಲದರಲ್ಲೂ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಡ್ಮಿಷನ್ಸ್ ಇದೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 26/5. ಸಂದರ್ಶನ ಅಂತ ಹಾಕಿದಿರಲ್ಲ, ಸಂದರ್ಶನ ಅಂದ್ರೆ ಹೇಗೆ, ಯಾವ ರೀತಿ? ಅದರಲ್ಲಿ ನಾವು ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ ಈ 4 ಕೇಂದ್ರಗಳಲ್ಲಿ. ಅದರಲ್ಲಿ ಅವರಿಗೆ ಮೆರಿಟ್ ಕಮ್ ರೋಸ್ಟರ್ ಆಧಾರಿತ ಮೇರೆಗೆ ಅವ್ರನ್ನ ಸಂದರ್ಶನಕ್ಕೆ ಕರೆದು ಅವ್ರಿಗೆ ಅಡ್ಮಿಷನ್ಸ್ ಕೊಡ್ತೀವಿ. ಈ 4 ಕೇಂದ್ರಗಳಲ್ಲಿ ಮೆರಿಟ್ ಕಮ್ ರೋಸ್ಟರ್ ಇರೋ ಕೇಂದ್ರಗಳನ್ನು ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ದಾಖಲಾತಿಗಳನ್ನು ತಗೊಂಡೋಗಿ ಅಲ್ಲೇ ನೇರವಾಗಿ ಅರ್ಜಿ ಸಲ್ಲಿಸಿ ನೇರವಾಗಿ ಅವರು ಪ್ರವೇಶಾತಿ ಪಡೆದು ಅವರು ತನ್ನ ಕೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಸರ್ ನಾಯಕ್ ಅವರೇ, ಅಂದರೆ ಈ ಕೋರ್ಸ್ಗಳಿಗೆ, ಅಂದರೆ ಈ ವಿಶೇಷವಾಗಿ SSLC ಆದ ನಂತರ ಈ ಒಂದು ಕೋರ್ಸ್ಗಳಿಗೆ ಸೇರುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿ ಸಮುದಾಯಕ್ಕೆ ಏನು ನೀವು ಒಂದು ಕಿವಿ ಮತ್ತು ಒಂದು ಸಲಹೆ ಮತ್ತು ಒಂದು ಪ್ರಕ್ರಿಯೆ ಬಗ್ಗೆ ಒಂದು ಸಮಗ್ರವಾಗಿ ಮಾಹಿತಿ ಕೊಡೋದಾದರೆ ಹೇಗೆ? ಯಾಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಇದೆ, GTDC ಕೋರ್ಸ್ ಮಾಡಿದ್ರೆ
ನಮಗೆ ತುಂಬ ಒಂದು ಭವಿಷ್ಯ ಇದೆ, ಅಷ್ಟೇ ಅಲ್ಲ ಉನ್ನತ ಶಿಕ್ಷಣ ಪಡಿಬಹುದು ಅಂತ. ಯಾಕೆ ಅಂತಂದರೆ ಲ್ಯಾಟ್ರಲ್ ಎಂಟ್ರಿ ಕೂಡ ಈ ಒಂದು ಅವಕಾಶ ಇರೋದ್ರಿಂದ ಏನೇನೆಲ್ಲ ಸೌಲಭ್ಯಗಳಿದ್ದಾವೆ, ಏನೇನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಈ ಕೋರ್ಸ್ ಸೇರೋದ್ರಿಂದ ಅಂತ. ಸೊ ಈಗ GTTC ನಲ್ಲಿ ಏನು ನಾವು ಡಿಪ್ಲೊಮೊ ಕೋರ್ಸ್ ಮಾಡ್ತಾ ಇದ್ದೀವಿ, ಡಿಪ್ಲೊಮೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸು, ಡಿಪ್ಲೊಮೊ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮೊ ಮೆಕಾಟ್ರಾನಿಕ್ಸ್, ಈ ಒಂದು ಕೋರ್ಸುಗಳು ಸೊ ಈ ಒಂದು ರಾಜ್ಯ ಸರ್ಕಾರ ಮತ್ತು AICTE ಡೆಲ್ಲಿಯಿಂದ ಇದು ಅನುಮೋದಿತ ಆಗಿದೆ. ಸೊ ಹಾಗಾಗಿಬಿಟ್ಟು ನಮ್ಮ ಕೋರ್ಸ್ ಮಾಡಿದವರಿಗೆ 100% ಉದ್ಯೋಗಾವಕಾಶ ಇವತ್ತು ಕಲ್ಪಿಸಲಾಗ್ತಾ ಇದೆ. ಸೊ ಇವಾಗ ಕೈಗಾರಿಕೆ ರಂಗದಲ್ಲೂ ಸಹ ಅವರಿಗೆ ಬಹಳ ಬೇಡಿಕೆ ಇದೆ. ಸೊ GTTC ಈ ಕೋರ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ಕೈಗಾರಿಕೆಗಳಿಗೆ ವಿಪುಲ ಅವಕಾಶ ಇರೋದ್ರಿಂದ ಸೊ ಅವರ ಭವಿಷ್ಯ ಬಹಳ ಚೆನ್ನಾಗಿ ರೂಪಿಸ್ಕೋಬಹುದಾಗಿದೆ ಸರ್. ಸೊ ನಮ್ಮ ಒಂದು ಕೋರ್ಸ್ ಈ 4 ವರ್ಷದ ಕೋರ್ಸ್, ಇದರಲ್ಲಿ 3 ವರ್ಷ ನಾವು ನಮ್ಮ ಕೇಂದ್ರಗಳಲ್ಲಿ ಅವರಿಗೆ ಎಲ್ಲ ತರಬೇತಿ ಪ್ರಾಯೋಗಿಕ ಮತ್ತು ಸಿದ್ಧಾಂತ ಅಂದರೆ ಥಿಯರಿ, ಸೊ ಅಷ್ಟು ತರಬೇತಿಯನ್ನು ನೀಡಿ 4ನೇ ವರ್ಷ ಅವರಿಗೆ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ ಅಂದ್ಬಿಟ್ಟು ಕೈಗಾರಿಕೆಗಳಿಗೆ ನಮ್ಮ ಬೇರೆ ಬೇರೆ ರಾಜ್ಯದಲ್ಲಾಗಲಿ ಪಕ್ಕದ ರಾಜ್ಯ ತಮಿಳುನಾಡು, ಮಹಾರಾಷ್ಟ್ರ, ಸೊ ಈ ಕಡೆ ಎಲ್ಲ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ಗೆ ಡೆಪ್ಯೂಟ್ ಮಾಡ್ತೀವಿ. ಸೊ ಆ ಒಂದು ವರ್ಷದಲ್ಲಿ ಅವರು ಅಲ್ಲಿ ಕೈಗಾರಿಕಾ ವಾತಾವರಣ ಯಾವ ರೀತಿ ಇರುತ್ತೆ ಸೊ ಅದ್ರ ಬಗ್ಗೆನೂ ಕಲಿತಾರೆ. ಮತ್ತೆ ಅವರು ಒಂದು ಪ್ರಾಜೆಕ್ಟ್ ಯಾವ ರೀತಿ ಕೆಲಸ ಮಾಡಬಹುದು, ಹೌದು, ಒಂದು ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ ಅವರು ಅಲ್ಲಿ. ಆಮೇಲೆ ಅವರಿಗೆ ಒಂದು ವೈವಾ ಮಾಡ್ತೀವಿ ನಾವು. ಲಾಸ್ಟಿಗೆ ವೈವಾ ಆದಮೇಲೆ ಅವರಿಗೆ ಸರ್ಟಿಫಿಕೇಟ್ ಅವಾರ್ಡ್ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಆ 4ನೇ ವರ್ಷದಲ್ಲಿ ಅವರಿಗೆ ಶಿಷ್ಯ ವೇತನ ಸ್ಟೈಫಂಡ್ ಸಹ ಅವರಿಗೆ ಆ ಕೈಗಾರಿಕೆಯಿಂದ ನೀಡಲಾಗುತ್ತೆ. ಸೊ ಇವಾಗ 15,000 ರಿಂದ 18,000 ತನಕ ಅವರಿಗೆ ಶಿಷ್ಯ ವೇತನ ಪ್ರತಿ ತಿಂಗಳು ಆ 4ನೇ ವರ್ಷದಲ್ಲಿ ಅವರಿಗೆ ಅಂದ್ರೆ 3 ವರ್ಷ ಕಲಿಕೆ, 4ನೇ ವರ್ಷದಲ್ಲಿ ಪ್ರಾಯೋಗಿಕ ಕಲಿಕೆ ಜೊತೆಲಿ ಗಳಿಕೆಯನ್ನು ಕೂಡ ಬರುತ್ತೆ. ಅದೇ ನಮ್ಮ GTTC ಒಂದು ಕಲಿಕೆಯೊಂದಿಗೆ ಗಳಿಕೆ. ಸೊ ಲರ್ನ್ ವೈಲ್ ಯು ಆರ್ ದಿಸ್ ಒನ್ ಅರ್ನ್ ವೈ ಯು ಆರ್ ಲರ್ನ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿಲಿ ಸೊ ನಡೀತಾ ಇದೆ ಸರ್. ಬಹಳ ಡಿಮ್ಯಾಂಡ್ ಇದೆ. ಓಕೆ ಡಾಕ್ಟರ್ ರಮೇಶ್ ಅವರೇ, ಉನ್ನತ ಶಿಕ್ಷಣಕ್ಕೂ ಕೂಡ GTTC ಕೋರ್ಸ್ಗಳನ್ನು ಕಲ್ತ್ರೆ ಬರೀ ಇಷ್ಟೇ ಅಲ್ಲ, ಇದರ ನಂತರನೂ ಕೂಡ ಉನ್ನತ ಶಿಕ್ಷಣನೂ ಕೂಡ ಪಡಿಬಹುದು ಅಂತ. ಸೊ ಇದೆಲ್ಲ ಹೇಗೆ BE ಲ್ಯಾಟರಲ್ ಎಂಟ್ರಿ ಇದೆ ಅಂತ ಹೇಳ್ತಾರೆ, ಸೊ ಇದರ ಒಂದು ಅವಕಾಶಗಳು ಯಾವ ರೀತಿ ಇದಾವೆ ಅಂತ? ಈಗ ನಮ್ಮಲ್ಲಿ ಡಿಪ್ಲೊಮೊ ಮಾಡಿರೋ ವಿದ್ಯಾರ್ಥಿಗಳಿಗೆ BE ನಲ್ಲಿ ಲ್ಯಾಟ್ರಲ್ ಎಂಟ್ರಿ ಸಿಗುತ್ತೆ. ಅವರು 4ನೇ ವರ್ಷ ಕಂಪ್ಲೀಟ್ ಆದಮೇಲೆ ಅವರು 2ನೇ ವರ್ಷದ BE ತರಗತಿಗೆ ಅವರು ಅಡ್ಮಿಷನ್ ಪಡ್ಕೋಬೋದು ಮತ್ತು ಯಾವುದೇ ಬ್ರಾಂಚ್ಗೂ ಕೂಡ ಅವರು ಅಡ್ಮಿಷನ್ ಪಡ್ಕೋಬೋದು ಇಂಜಿನಿಯರಿಂಗ್ ಇದರಲ್ಲಿ. ಸೊ ನಮ್ಮಲ್ಲೇ ಓದಿರೋ ವಿದ್ಯಾರ್ಥಿಗಳು ಡಿಪ್ಲೊಮಾ ಮಾಡಿರೋ, BE ಮಾಡಿ MTech ಮಾಡಿ PhD ಮಾಡಿರೋರು ಇದ್ದಾರೆ. ಹಾಗಾಗಿ ಒಂದು 25% ಅಷ್ಟು ಜನ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದು ಹೆಂಗೆ, ಎಷ್ಟರ ಮಟ್ಟಿಗೆ ವಾಸ್ತವ ಅದು ಅಂತ? ಇಲ್ಲ, ಈಗೀಗ ಬಹಳಷ್ಟು ಜನ ಹೈಯರ್ ಎಜುಕೇಷನ್ಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದಾರೆ. ಇಂಡಸ್ಟ್ರಿಗಳಲ್ಲಿ ಅಷ್ಟೊಂದು ಡಿಮಾಂಡ್ ಇದ್ರೂ ಕೂಡ ನಾವು ಇಂಡಸ್ಟ್ರಿ ಕೇಳಿದಷ್ಟು ಇನ್ಪ್ಲಾಂಟ್ ಟ್ರೈನಿಂಗ್ ಸಪ್ಲೈ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬೇಡಿಕೆ ಇದೆ ಇಂಡಸ್ಟ್ರಿನಲ್ಲಿ. ಆದರೆ ಒಂದು 30% ಅಷ್ಟು ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದಾರೆ. 30%? ಹೌದು. ಸೊ ಹಾಗಾಗಿ ಅವರು ಯಾವುದೇ ಉನ್ನತ ಶಿಕ್ಷಣಕ್ಕೆ ಅವರು ಪ್ರವೇಶಕ್ಕೆ ಅರ್ಹರಾಗಿದ್ದಾರೆ. ಅದು ಬಹಳಷ್ಟು ವಿಪುಲ ಅವಕಾಶ ಇದೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಡಿಪ್ಲೊಮೊ ಕೋರ್ಸ್ಗಳು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ ಆದ್ದರಿಂದ ಅವ್ರು ಕಲಿಯೋದು ಈಸಿ, ಆಮೇಲೆ ಪಾಸ್ ಆಗೋದು ಈಸಿ. ಹಾಗಾಗಿ ಅವರಿಗೆ ಬಹಳಷ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ಇರೋದ್ರಿಂದ ಇಂಡಸ್ಟ್ರಿನಲ್ಲಿ ಅವರು ಆರಾಮಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಈ ನಮ್ಮ ಕಲಿಕೆಯಲ್ಲಿ ಇಂಡಸ್ಟ್ರಿ ಎನ್ವೈರನ್ಮೆಂಟೇ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ. ಹಾಗಾಗಿ ಕೈಗಾರಿಕೆಗಳಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ ಅಂತ. ಲಕ್ಷ್ಮಣ್ ನಾಯಕ್ ಅವರೇ, GTTCಲ್ಲೂ ಕೂಡ ಪ್ಲೇಸ್ಮೆಂಟ್ಗೆ ಒಂದು ಅವಕಾಶ ಇದೆ, ಪ್ಲೇಸ್ಮೆಂಟ್ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು. ಸೊ ಇದು ಕೂಡ ಭಾಳ ಕುತೂಹಲ ಮೂಡಿಸುವಂಥದ್ದು. ನಾವು ನೋಡ್ತೇವೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಈ ರೀತಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಪ್ಲೇಸ್ಮೆಂಟ್ಗೆ ಅದೊಂದು ವಾತಾವರಣ ಇರುವಂಥದ್ದು. ಸರ್ಕಾರಿ ವ್ಯಾಪ್ತಿಯಲ್ಲಿ ನಡೆಯುವಂಥದ್ದು, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವ್ಯಾಪ್ತಿಯಲ್ಲಿ GTTC ನಡೀತಾ ಇರೋ ಒಂದು ಸರ್ಕಾರಿ ವ್ಯಾಪ್ತಿಯಲ್ಲಿ GTTCಲ್ಲೂ ಕೂಡ ಒಂದು ಪ್ಲೇಸ್ಮೆಂಟ್ ಇದೆ ಅನ್ನುವಂಥದ್ದು. ಸೊ ಹೇಗೆ ಇದನ್ನು ಯಾವ ರೀತಿ ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೀರಾ ಅಂತ? ಸರ್, ಈಗಾಗಲೇ ನಾನು ಹೇಳಿದೆ ಇನ್ಪ್ಲಾಂಟ್ ಟ್ರೈನಿಂಗಿಗೆ
ಕಳಿಸ್ಬೇಕಂದ್ರೆ ಪ್ರತಿಯೊಂದು ಕೇಂದ್ರದಲ್ಲೂ ಸಹ ಒಂದು ಪ್ಲೇಸ್ಮೆಂಟ್ ಸೆಲ್ ಇದೆ. ಸೊ ಆ ಪ್ಲೇಸ್ಮೆಂಟ್ ಸೆಲ್ಲಿಂದ ಅವರಿಗೆ ಇಂಡಸ್ಟ್ರಿಗಳಿಗೆ ಡೆಪ್ಯೂಟ್ ಮಾಡ್ತೀವಿ ಒಂದು. ಆಮೇಲೆ ಅದರದ್ದೆಲ್ಲ ಮಾಹಿತಿ ನಮ್ಮ ಈ ಒಂದು ಮುಖ್ಯ ಕಚೇರಿ ಬೆಂಗಳೂರು, ಸೊ ಅಲ್ಲಿನೂ ಸಹ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತ ಇವಾಗ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿ ಎಲ್ಲ ಮಾಹಿತಿನ ಒದಗಿಸ್ತಾ ಇದ್ದೀವಿ. ಆಮೇಲೆ ನಮ್ಮ GTTC ವೆಬ್ಸೈಟ್ ಅಲ್ಲೂ ಆ ಡ್ಯಾಶ್ ಬೋರ್ಡ್ ಅನ್ನ ಹಾಕಿದ್ದೀವಿ. ಈಗ ಕೈಗಾರಿಕೆಗಳು ಏನು ಅವ್ರ ರಿಕ್ವೈರ್ಮೆಂಟ್ ಅನ್ನು ಸಹ ಅವ್ರು ಅದರಲ್ಲಿ ನೋಡಿಕೊಂಡು ಅವ್ರು ಅಪ್ಲೈ ಮಾಡಿದ್ರೆ, ಸೊ ಮತ್ತೆ ನಾವು ಆ ಒಂದು ಕೇಂದ್ರದಿಂದ ಅವರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಅಲ್ಲಿಗೆ ಕಳಿಸೋ ಒಂದು ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ ಸರ್. ಸೊ ಓಕೆ, ಅಂದ್ರೆ ಈ ಒಂದು ಕೋರ್ಸ್ ಅಂದ್ರೆ ಈಗ ಎಮರ್ಜಿಂಗ್ ಕೋರ್ಸ್ಗಳು ಯಾವುದು ಅಂತ ಡಾಕ್ಟರ್ ರಮೇಶ್ ಅವರೇ, ಹೆಚ್ಚು ಬೇಡಿಕೆ ಇರುವಂಥದ್ದು ಅದು ಹೇಗೆ ಅಂತ? ಹೌದು, ನಮ್ಮಲ್ಲಿ ಡಿಪ್ಲೊಮೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಡಿಪ್ಲೊಮೊ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಪ್ಲೊಮೊ ಮೆಕಾಟ್ರಾನಿಕ್ಸ್ ಇವು ಭಾಳಷ್ಟು ಬೇಡಿಕೆ ಇರುವಂಥ ಕೋರ್ಸು. ಇದರ ಜೊತೆಗೆ ಈಗ ಲೇಟೆಸ್ಟ್ ಎಮರ್ಜಿಂಗ್ ಟ್ರೆಂಡ್ಸಲ್ಲಿ ನಾವು ಕೆಲವು ಕೋರ್ಸನ್ನು ಶುರು ಮಾಡ್ತಾ ಇದ್ದೀವಿ. ಅದು ಡಿಪ್ಲೊಮೊ ಇನ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಒಂದು, ಇನ್ನೊಂದು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಮತ್ತು ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತ ಈ ಒಂದು ಹೊಸ ಕೋರ್ಸ್ಗಳನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಆರಂಭ ಆಗ್ತಾ ಇದೆ ಈ ಕೋರ್ಸ್ಗಳು? ಇದು ನಮ್ಮಲ್ಲಿ ಈ ಹೊಸ ಕೇಂದ್ರಗಳಾದ ಮಾಗಡಿ ಮತ್ತು ದೇವನಹಳ್ಳಿ ಈ ಒಂದು ಕೇಂದ್ರಗಳಲ್ಲಿ ನಾವು ಈ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಈ ಡಿಪ್ಲೊಮೊ ಕೋರ್ಸ್ಗಳು ಹರಿಹರ ಮತ್ತು ಬೆಳಗಾಂ ಈ ಕೇಂದ್ರಗಳಲ್ಲಿ ಮಾತ್ರ ಲಭ್ಯ ಇರುತ್ತೆ. ಸೊ ಇವೆಲ್ಲ ಕೋರ್ಸ್ಗಳಿಗೂ ಈಗಾಗಲೇ ಬಹಳಷ್ಟು ಅಪ್ಲಿಕೇಶನ್ಸು ಬರ್ತಾ ಇದೆ, ಅಡ್ಮಿಷನ್ಸ್ಗೆ ಜನ ಬರ್ತಾ ಇದ್ದಾರೆ. ಸೊ ಬಹಳಷ್ಟು ಬೇಡಿಕೆ ಇರುವಂಥ ಕೋರ್ಸ್ಗಳು. ನಮ್ಮ ಎಲ್ಲ ಕೋರ್ಸ್ಗಳಲ್ಲೂ ಅಡ್ಮಿಷನ್ಸು ಆಗತ್ತೆ 100%. ಹಾಗಾಗಿ ಎಲ್ಲ ಕೋರ್ಸ್ಗಳಿಗೂ ಡಿಮ್ಯಾಂಡ್ ಇದೆ. ಎಮರ್ಜಿಂಗ್ ಕೋರ್ಸ್ಗಳಿಗೆ ಇನ್ನಷ್ಟು ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ಪ್ರವೇಶ ಅವಕಾಶಗಳು? ಅವ್ರಿಗೇನಾದ್ರು ಇಷ್ಟು ಪರ್ಸೆಂಟ್ ಅಂತ ITIಗಳಲ್ಲಿ ನಾವು ನೋಡೋದಾದ್ರೆ ಮಹಿಳಾ ITIಗಳು ಅಂತಲೇ ಪ್ರತ್ಯೇಕವಾಗಿದೆ. GTTCಲಿ ಏನಾದ್ರು ಈ ಥರದ್ದು ಒಂದು ವ್ಯವಸ್ಥೆ ಏನಾದ್ರು ಇದೆಯಾ, ಅಥವಾ ಮಹಿಳೆಯರಿಗೆ ಯಾವ ರೀತಿ ಪ್ರವೇಶ ಅವಕಾಶಗಳಿದ್ದಾವೆ ಅಂತ? ಈಗ ನಮ್ಮ GTTC ಕೋರ್ಸ್ ಏನಿದೆ ಸರ್, ಅದು AICT ಇಂದ 60 ಇಂಟೇಕನ್ನು ತಗೊಂಡಿರ್ತೀವಿ. 60 ಸೀಟಿಗೆ ಸೊ ಸರ್ಕಾರದ ಆದೇಶ ಪ್ರಕಾರ 30% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಂತಿದೆ. ಸೊ 18 ಸೀಟು ಅದರಲ್ಲಿ ಅವರಿಗೆ ಮೀಸಲಿಟ್ಟಿರ್ತೀವಿ. ಸೊ ಅಲ್ಲಿಗೂ ನಾವು ಪ್ರವೇಶ ಕೊಡ್ತೀವಿ. ಸೊ ಕೆಲವೊಂದು ಕಡೆ ಅಷ್ಟು ಮಹಿಳಾ ವಿದ್ಯಾರ್ಥಿಗಳು ಬರಲಿಲ್ಲ ಅಂದ್ರೆ ಸೊ ಅವಾಗ ಏನ್ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಕನ್ವರ್ಟ್ ಮಾಡಿ ಕೊಡ್ತೇವೆ. ಸೊ 60 ಸೀಟು ಫುಲ್ 100%. ವಿದ್ಯಾರ್ಥಿನಿಯರದು ಹೇಗಿದೆ ಇದು ಒಂದು? ಸರ್ ಅವರು ನಮ್ಮಲ್ಲಿ ಅದೇ ಒಂದಿರೋದು, ಈಗ ವಿದ್ಯಾರ್ಥಿನಿಯರು ಅಂದ್ಬಿಟ್ಟು ನಾವೇನಲ್ಲಿ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಸೊ ಅವ್ರ ಕಲಿಕೆಯಲ್ಲಿ ಇದ್ದಾಗ ಅವರು ಪ್ರಾಕ್ಟಿಕಲಿ ಈಗ ಎಲ್ಲಾ ತರ ಮಿಷಿನ್ ನಮ್ಮಲ್ಲಿ ಬೆಂಚ್ ವರ್ಕ್ ಇಂದ ಮತ್ತೆ CNC ಮಷಿನ್ ಆಪರೇಟ್ ಮಾಡೋವರೆಗೂ ಅವರಿಗೆ ತರಬೇತಿ ಕೊಡ್ತೀರಾ. ಸೊ ಲೇತ್ ಮಿಷಿನ್ ಇದೆ, ಮಿಲ್ಲಿಂಗ್ ಮಿಷಿನ್, ಗ್ರೈಂಡಿಂಗ್ ಮಿಷಿನ್, ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಮಿಷಿನ್, ಸರ್ಫೇಸ್ ಗ್ರೈಂಡಿಂಗ್. ಸೊ ಇದಿಷ್ಟು ಅವರಿಗೆ ತರಬೇತಿನ ಕೊಡ್ತೀವಿ. ಸೊ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಅದನ್ನ ಆಪರೇಟ್ ಮಾಡಿ ಫೈನಲಿ ಆ ಒಂದು ಟೂಲನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಿಮ ವರ್ಷದಲ್ಲಿ. ಅಂದರೆ 5-6ನೇ ಸೆಮಿಸ್ಟ್ರಲ್ಲಿ ಅವರು ಪ್ರೆಸ್ ಟೂಲು, ಒಂದು ಇಂಜೆಕ್ಷನ್ ಮೌಲ್ಡಿಂಗ್ ಟೂಲ್, ಒಂದು ಜಿಕ್ಸ್ ಅಂಡ್ ಫಿಕ್ಸರ್, ಸೊ ಇದಿಷ್ಟು ಅಸೆಂಬಲ್ಡ್ ಟೂಲನ್ನು ಮಾಡಬೇಕು. ಸೊ ಹಾಗಾಗ್ಬಿಟ್ಟು ನಾವೇನು ಮಾಡ್ತೀವಿ, ಅವರಿಗೆ 3-4 ಜನಕ್ಕೆ ಬ್ಯಾಚ್ ಮಾಡಿಕೊಡ್ತೀವಿ. ಸೊ ಅದರಲ್ಲಿ 7-8 ಥರದ ಕಾಂಪೋನೆಂಟ್ಗಳು ಬರ್ತವೆ. ಸೊ ಫೈನಲಿ ಆ ಒಂದು ಟೂಲ್ ಇಲ್ಲಿ ಕಲ್ತವರು ಉತ್ಪಾದಕರಾಗ್ಬಿಡ್ತಾರೆ. ಹೌದು ಸರ್, ಪ್ರಾಡಕ್ಟ್ ಇದು ಮಾಡುವಂಥದ್ದು ಆ ಹಂತಕ್ಕೆ ಒಂದು ತಲುಪುವಂಥ ಒಂದು ವ್ಯವಸ್ಥೆನ ನೀವು ಮಾಡ್ತೀರಾ ಅಂತ. ಕೌಶಲ್ಯ ಅಷ್ಟರ ಮಟ್ಟಿಗೆ ರೂಢಿಸುತ್ತೆ ಅಂತ. ಬರೀ ಪ್ರಾಯೋಗಿಕ ಶಿಕ್ಷಣ ಅಷ್ಟೇ ಅಲ್ಲ, ಇದು ಪಠ್ಯ ಶಿಕ್ಷಣ ಅಷ್ಟೇ ಅಲ್ಲ, ಪ್ರಾಯೋಗಿಕ ಶಿಕ್ಷಣಕ್ಕೂ ಅತಿ ಹೆಚ್ಚು ಅವಾಗ ಅವರಿಗೆ ಕೌಶಲ್ಯ ಒಂದು ಡೆವಲಪ್ ಆಗುತ್ತೆ ಸರ್. ಸೊ ಹಾಗಾಗ್ಬಿಟ್ಟು ಅವರು ಯಾವುದೇ ಒಂದು ಕೈಗಾರಿಕೆಗೆ ಹೋದ್ರು ತಕ್ಷಣ ಆ ಕೆಲಸಕ್ಕೆ ಅವರು ಹೊಂದ್ಕೊಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ತರಬೇತಿನ ಕೊಡ್ತಾ ಇದೀವಿ. ಈಗ ನಮ್ಮ ಎಲ್ಲಾ ಕೇಂದ್ರಗಳಲ್ಲೂ ಮ್ಯಾಕ್ಸಿಮಮ್ ಇವಾಗ ಎಲ್ಲ ವಿದ್ಯಾರ್ಥಿನಿಯರು ಸಹ ಇದ್ದಾರೆ. ಸೊ ಅವರು ಇಂಡಿಪೆಂಡೆಂಟ್ ಆಗಿ ಅವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಎಷ್ಟು ಇಂಟೇಕ್ ಇರುತ್ತೆ ಡಾಕ್ಟರ್ ರಮೇಶ್ ಅವರೇ? ಎಷ್ಟು ಸೀಟ್ಗಳಿರ್ತವೆ? ಈ ವರ್ಷದ ಒಂದು ವೈಶಿಷ್ಟ್ಯತೆ ಏನು, ಹೇಗೆ ಅಂತ? ಈ ವರ್ಷ ನಮ್ಮಲ್ಲಿ 3000 ಸೀಟ್ಸ್ಗಳಿದೆ ಡಿಪ್ಲೊಮಾ ಎಲ್ಲ ಕೇಂದ್ರಗಳಲ್ಲಿ ಸೇರಿ 3000 ಸೀಟ್ಸ್ ಇದೆ. ಅದರಲ್ಲಿ ಪ್ರತಿ ಕೋರ್ಸ್ಗೆ 60 ಇಂಟೇಕ್ ಇರುತ್ತೆ. ಹಾಗಾಗಿ ಸೊ 30 ಕೇಂದ್ರಗಳಲ್ಲಿ ಭಾಳಷ್ಟು ಬಗೆಯ ಕೋರ್ಸ್ ಇದೆ.
ಅವರು ಅಡ್ಮಿಷನ್ ತಗೋಬೋದು. ಇವೆಲ್ಲ ಕೋರ್ಸನ್ನು ಇಂಡಸ್ಟ್ರಿನಲ್ಲಿ ಭಾಳಷ್ಟು ಬೇಡಿಕೆ ಇರುವಂಥ ಕೋರ್ಸ್ಗಳು. ಜೊತೆಗೆ ನಾವು ಸಿಲೆಬಸ್ಸನ್ನು ಮಾಡುವಾಗ ಇಂಡಸ್ಟ್ರಿಯವರ ಜೊತೆ ಸಮಾಲೋಚನೆ ನಡೆಸಿ ಈ ಕೋರ್ಸ್ಗಳನ್ನು ಕಂಟೆಂಟನ್ನು ಮಾಡಿರ್ತೀವಿ. ಹಾಗಾಗಿ ಅವರಿಗೆ ಲೇಟೆಸ್ಟು ಯಾವುದು ಕಲಿಬೇಕು ಅನ್ನೋದು ಅವ್ರಿಗೆ ಪಠ್ಯದಲ್ಲಿ ಇರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಎರಡನ್ನೂ ಹೇಳ್ಕೊಡ್ತೀವಿ. ಇದರ ಜೊತೆಗೆ ನಮ್ಮಲ್ಲಿ 15 ಶ್ರೇಷ್ಠತಾ ಕೇಂದ್ರಗಳಿವೆ. ಸೊ ಈ ಎಲ್ಲ 15 ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಹೈಟೆಕ್ ಲ್ಯಾಬ್ಸ್ ಇದೆ. ಹಾಗಾಗಿ ಈ ಒಂದು ಲ್ಯಾಬ್ಗಳಲ್ಲಿ ನಮ್ಮ ಹುಡುಗರು ತರಬೇತಿ ತಗೋತಾರೆ. ಅದರ ಜೊತೆಗೆ ಲೇಟೆಸ್ಟ್ ಟ್ರೆಂಡ್ಸ್ ಲೈಕ್ 3D ಪ್ರಿಂಟಿಂಗ್ ಅಂತಿದೆ. ಸೊ ಈ ಥರದ್ದು ಲ್ಯಾಬ್ಗಳು ಇದೆ. ಇವೆಲ್ಲ ಕಾಸ್ಟ್ಲಿ ಮಿಷನ್ಸ್, ಆದರೂ ನಾವು ಹುಡುಗರುಗಳಿಗೆ ನಮ್ಮಲ್ಲಿ ತರಬೇತಿ ಸಿಗುತ್ತೆ. ಈಗ ಸಿಮನ್ಸ್ ಶ್ರೇಷ್ಠತಾ ಕೇಂದ್ರ ಅಂತಿದೆ, ಅದರಲ್ಲಿ 14 ಲ್ಯಾಬ್ಗಳಿದೆ, ಸುಸಜ್ಜಿತ ಲ್ಯಾಬ್ಗಳು. ಅದೇ ರೀತಿ PTC ಅವ್ರದ್ದು ಲ್ಯಾಬ್ಸ್ ಇದೆ, ಶ್ರೇಷ್ಠತಾ ಕೇಂದ್ರ, ಡಸಾಲ್ಟ್ ಸಿಸ್ಟಮ್. ಸೊ ಹೀಗಾಗಿ ಈ ಎಲ್ಲ ಶ್ರೇಷ್ಠತಾ ಕೇಂದ್ರಗಳಲ್ಲಿ ಇರುವಂಥ ಲ್ಯಾಬ್ಗಳು ಸುಸಜ್ಜಿತವಾಗಿದ್ದಾವೆ. ಇದರ ಉಪಯೋಗನ ಬೇರೆ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಬಂದು ಪಡ್ಕೋಬೋದು. ಇಲ್ಲೂ ಶಾರ್ಟ್ ಟರ್ಮ್ ಕೋರ್ಸಸನ್ನು ಮಾಡ್ಬೋದು. ನಮ್ಮ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಡಿಪ್ಲೊಮೊ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು, ಅವ್ರಗಳಿಗೂ ಅವರ ವಿದ್ಯಾರ್ಥಿಗಳು ಶಾರ್ಟ್ ಟರ್ಮ್ ಕೋರ್ಸನ್ನು ನಮ್ಮಲ್ಲಿ ಮಾಡಬಹುದಾಗಿ ಆ ಥರದ ಅವಕಾಶನೂ ಕೂಡ ಶಾರ್ಟ್ ಟರ್ಮ್ ಕೋರ್ಸ್ಗಳಿಗೆ ಅಂತ. ಹೌದು. ಓಕೆ ಸರ್, ಅಂದರೆ ಈ ಒಂದು ಕೋರ್ಸು ಅಂದರೆ GTTC ಕೋರ್ಸು, ಈ ಕೋರ್ಸಿನ ಮಹತ್ವ ಏನು? ಅಂದರೆ ಈ ಪ್ರಮಾಣ ಪತ್ರಕ್ಕೆ ಎಷ್ಟರ ಮಟ್ಟಿಗೆ ವ್ಯಾಲ್ಯೂ ಇದೆ? ಬರೀ ಭಾರತದಲ್ಲಿ ಮಾತ್ರ ಇದೆಯಾ, ಕರ್ನಾಟಕದಲ್ಲಿ ಮಾತ್ರ ಇದೆಯಾ, ವಿದೇಶಗಳಲ್ಲೂ GTTC ಕೋರ್ಸ್ಗಳಿಗೆ ಒಂದು ಗೌರವ ಅಂದರೆ ಮನ್ನಣೆ ಇದೆಯಾ ಅಂತ? ಸರ್, ಈಗ ನಮ್ಮ GTTC ಕೋರ್ಸಿನ ಪ್ರಮಾಣ ಪತ್ರ, ಸೊ ನಮ್ಮ ಎಲ್ಲ ಕೇಂದ್ರಗಳು AICTE ನ್ಯೂ ಡೆಲ್ಲಿ, ಸೊ ಇದರಿಂದ ಅನುಮೋದಿತ. ಸೊ ಹಾಗಾಗಿ ದೇಶ ಮತ್ತೆ ವಿದೇಶಗಳಲ್ಲೂ ಸಹ ಇದು ಹೆಚ್ಚಿನ ಬೇಡಿಕೆ ಇದೆ. ಸೊ ನಮ್ಮ ಎಲ್ಲ ಕೇಂದ್ರಗಳಿಂದ ಎಲ್ಲ ಈಗ ಇವತ್ತು ವಿದೇಶದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ 1 ಲಕ್ಷದಿಂದ 2 ಲಕ್ಷ ಸಂಬಳ ಪಡೀತಾ ಇದ್ದಾರೆ. ಸೊ ಈಗ ನಮ್ಮ ಅಲ್ಯೂಮಿನಿಸ್ಗಳು ನಮ್ಮ ಕೇಂದ್ರಕ್ಕೆ ಬಂದಾಗ, ಸೊ ಅವರ ಒಂದು ಏನು ಇಲ್ಲಿ ಕೇಂದ್ರದಲ್ಲಿ ಕಲಿತು ಈಗ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಸೊ ಅವ್ರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಸಹ ಅವರು ಒಂದು ಸ್ಪೆಷಲ್ ಸೆಮಿನಾರ್ ಟೈಪ್ ಮಾಡಿಸ್ತಾ ಇದ್ದೀವಿ. ಸೊ ಅದರಿಂದ ಏನಾಗುತ್ತೆ, ಅದು ಮಾಹಿತಿ ಸಿಗ್ತಾ ಇದೆ ಅವರಿಗೆ. ಸೊ ಹಾಗಾಗಿ ಬಿಟ್ಟು ಬಹಳ ಬೇಡಿಕೆ ವಿದೇಶದಲ್ಲೂ ಇದೆ ಸರ್. ಪ್ರತಿಯೊಂದು ದೇಶದಲ್ಲೂ ಇದ್ದಾರೆ, ವ್ಯಾಲ್ಯೂ ಗೌರವ ಇದೆ ಅಂತ. ವೀಕ್ಷಕರೇ, ನಾವು ಕೂಡ ಹೇಳ್ತಾ ಇರುವಂಥದ್ದು SLC ನಂತರ ವಿದ್ಯಾರ್ಥಿಗಳು ಯಾವ ರೀತಿ ಅಂದರೆ GTTC ಕೋರ್ಸ್ಗಳ ಮಹತ್ವ ಏನು ಅಂತ. ಪ್ರಮುಖವಾಗಿ SLC ನಂತರ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ. GTTC ಕೋರ್ಸ್ಗಳ ಮಹತ್ವದ ಬಗ್ಗೆ ನಮಗೆ ತಜ್ಞರು ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಮಾಹಿತಿ ನೀಡ್ತಾ ಇದ್ದಾರೆ. ಇದು ಬಹಳ ಮಹತ್ವದ ಒಂದು ಕೋರ್ಸ್ಗಳು ಅಂತ ಹೇಳ್ತಾ, ಸರ್ ಈಗ ಈ GTTC ಕೋರ್ಸ್ ಮಾಡಿದಂಥವ್ರು ಏಕಾಏಕಿ ಸ್ವಯಂ ಉದ್ಯೋಗನೂ ಮಾಡ್ಬೋದು ಅಂತ ಹೇಳ್ತಾರೆ. ಆ ಥರದ್ದೊಂದು ಸಕ್ಸಸ್ ಸ್ಟೋರೀಸು, ಯಶೋಗಾಥೆಗಳು ಕೂಡ ಸಾಕಷ್ಟು ಇದ್ದಾವೆ. ಸೊ ಹೇಗೆ ಅದು ಸ್ವಯಂ ಉದ್ಯೋಗ ಮಾಡೋಕ್ಕೆ ಹೇಗೆ ಅಷ್ಟರ ಮಟ್ಟಿಗೆ ಅರ್ಹತೆ ಪಡೆಯುವಂಥದ್ದು ಈ ಒಂದು ಕೋರ್ಸಿಂದ ಸಾಧ್ಯ ಆಗತ್ತಾ ಅಂತ? ಈಗ ನಮ್ಮ GTTCನಲ್ಲಿ ಡಿಪ್ಲೊಮಾ ಮಾಡಿದಂಥ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಆಗಿ ಎಲ್ಲ ಮೆಷಿನ್ಸು ಅವ್ರು ಇಂಡಿವಿಜುವಲ್ ಆಗಿ ಆಪ್ರೇಟ್ ಮಾಡೋದ್ರಿಂದ ಅವರುಗಳಿಗೆ ಸ್ವಯಂ ಉದ್ಯೋಗನ ಮಾಡ್ಬೋದು. ಒಂದು ಅದರ ಜೊತೆಗೆ ಆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಎಲ್ಲ ಮೆಷಿನ್ಸನ್ನು ಅವರು ಆಪ್ರೇಟ್ ಮಾಡೋದನ್ನು ಕಲ್ತಿರ್ತಾರೆ. ಹಾಗಾಗಿ ಫೇಲ್ಯೂರ್ ಆಗೋ ಚಾನ್ಸಸ್ಸು ಬಹಳ ಕಡಿಮೆ. ಹಾಗಾಗಿ ಸಕ್ಸಸ್ಫುಲ್ ಆಗಿ ಕೆಲವರು 20-25 ಜನಗಳಿಗೆ ಉದ್ಯೋಗ ಕೊಟ್ಟು ಅವ್ರಿಗೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬಹಳಷ್ಟು ಇದಿದೆ. ಈವನ್ ಕೆಲವರು ನಮ್ಮಲ್ಲಿ ಮಾಡಿದಂಥ ಮಹಿಳಾ MTech ಇವರು ಎಂಟರ್ಪ್ರಿನರ್ಸ್ ಆಗಿದ್ದಾರೆ. ಅವರು ಬಹಳಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಮಹಿಳೆಯರು ಅಥವಾ ಇವರು ಅಂತ ಏನಿಲ್ಲ, ಎಲ್ಲರೂ ಕಂಫರ್ಟಬಲ್ ಆಗಿ ಇಂಡಸ್ಟ್ರಿನ ನಡೆಸ್ಬೋದು ಈ ಒಂದು ಕೋರ್ಸ್ ಮಾಡಿದ್ರೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗ ಈ ನ್ಯಾಷನಲ್ ಸ್ಕಿಲ್ ಕಾಂಪಿಟೇಷನ್ ಅಲ್ಲಿ 2021ರಲ್ಲಿ 7 ಪದಕಗಳನ್ನು ಪಡ್ಕೊಂಡಿದ್ದಾರೆ ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು. ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕಿಲ್ ಕಾಂಪಿಟೇಷನ್ನಲ್ಲಿ 2 ಕೌಶಲ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ. ಆ ಲೆವೆಲ್ಗೆ ತರಬೇತಿ. ಹೌದು.
ಇದು ಒಂಥರ ಪ್ರೈಡ್ ಅಂತ. ಓಕೆ ಸೊ GTTC ಆ ಲೆವೆಲ್ಗೆ ಟ್ರೈನಿಂಗ್ ಇರುತ್ತೆ. ಓಕೆ ಸರ್, ಈಗ ನಾಯಕ್ ಅವರೇ, GTTC ಕೋರ್ಸ್ಗಳು ಕಲಿಯೋದಕ್ಕೆ ಆಸಕ್ತಿ ಇರುತ್ತೆ, ಬೇರೆ ಬೇರೆ ಕೇಂದ್ರಗಳಿಂದನೂ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಂದನೂ ಕೂಡ ಬರ್ತಾರೆ. ಇದಕ್ಕೇನಾದ್ರು ವಸತಿ ವ್ಯವಸ್ಥೆ, ವಸತಿ ಸೌಲಭ್ಯ ಆ ಥರದ್ದು ಏನಾದರೂ ಇದೆಯಾ? ಸೊ ವಸತಿ ಸಹಿತವಾಗಿ GTTC ಕೋರ್ಸ್ ಕಲಿಯೋದಕ್ಕೆ ಏನಾದರೂ ಸೂಕ್ತ ಸೌಕರ್ಯಗಳಿದಾವ ಅಂತ? ಇದೆ ಸರ್. GTTC ಕೇಂದ್ರದಲ್ಲಿ ಏನು ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳಿಗೆ ಈಗ ಕರ್ನಾಟಕ ಸರ್ಕಾರದ ಏನು BCM ಇಲಾಖೆಯಿಂದ ಆಗಲಿ SC/ST ಹಾಸ್ಟೆಲ್, ಸೊ ಇದರಲ್ಲಿ ಇರೋದಕ್ಕೆ ಅವಕಾಶ ಇದೆ. ಸೊ ಆದಾಗ್ಯೂ ನಮ್ಮ GTTC ಕೆಲವು ಕೇಂದ್ರಗಳಲ್ಲಿ ಈಗ ವಸತಿ ನಿಲಯ ಪ್ರಾರಂಭ ಆಗಿದೆ ಸರ್. ನಮ್ಮ ಕ್ಯಾಂಪಸ್ಸಲ್ಲೇನೆ, GTTC ಕ್ಯಾಂಪಸ್ಸಲ್ಲೇನೆ, ಅದು ಎಲ್ಲ ಕೇಂದ್ರಗಳಲ್ಲಿ ಇಲ್ಲ. ಸೊ ಒಂದು 15 ಕೇಂದ್ರಗಳಲ್ಲಿ ಈಗ ವಸತಿ ನಿಲಯ ಇದೆ. ಸೊ ಅದರಲ್ಲೂ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ವಸತಿ ನಿಲಯ ಇದೆ. ಸೊ ಲೈಕ್ ಕೂಡಲ ಸಂಗಮದಲ್ಲಿ, ಸೊ ಅಲ್ಲಿನೂ ವಸತಿ ನಿಲಯ ಇದೆ. ಸೊ ಈಗ ಯಾದಗಿರಿನಲ್ಲಿದೆ, ಕೊಪ್ಪಳ ಇದೆ, ಚಳ್ಳಕೆರೆ ಇದೆ, ಬೆಂಗಳೂರು, ಮೈಸೂರು, ಈ ಥರ ಕೆಲವೊಂದು ಕೇಂದ್ರಗಳಲ್ಲಿ ವಸತಿ ನಿಲಯ ಇದೆ. ಸೊ ಇಲ್ಲೇ ಇರೋ ಕಡೆ ನಮ್ಮ ರಾಜ್ಯ ಸರ್ಕಾರದ BCM ಹಾಸ್ಟೆಲ್ಲು, SC/ST ಹಾಸ್ಟೆಲ್ಲು, ಸೊ ಅದರಲ್ಲಿ ಅವರು ಇರಬಹುದು. ಸರ್, ಈಗ ಡಾಕ್ಟರ್ ರಮೇಶ್ ಅವರೇ, ವಿದ್ಯಾರ್ಥಿ ವೇತನ ಸೊ ಆ ಸೌಲಭ್ಯಗಳು ಹೇಗೆ GTTC ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತ, ಅದಕ್ಕೇನು ವ್ಯವಸ್ಥೆ ಆಗಿದೆ ಅಂತ? ಹೌದು, ಈಗ ನಮ್ಮಲ್ಲಿ ಆಲ್ಮೋಸ್ಟ್ 90% ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಅಂದರೆ ಸ್ಕಾಲರ್ಶಿಪ್ ಸಿಗುತ್ತೆ. 90%? ಹೌದು. ಸೊ ಅದರಲ್ಲಿ ಈ ಹಿಂದುಳಿದ ವರ್ಗ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್, ಸೊ ಇವರೆಲ್ಲರ ಕಡೆಯಿಂದನೂ ಸ್ಕಾಲರ್ಶಿಪ್ ಸಿಗುತ್ತೆ. ಅವ್ರು ಎಷ್ಟು ಕಟ್ಟಿರ್ತಾರೋ ಆಲ್ಮೋಸ್ಟ್ ಅಷ್ಟು ರೀಫಂಡ್ ಆಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಅವರಿಗೆ ಫ್ರೀ ಕೋಚಿಂಗ್ ತಗೊಂಡಾಗ ಒಂದು. ಎರಡನೇದು, 4ನೇ ವರ್ಷದಲ್ಲಿ ಅವರೇ ಅರ್ನ್ ಮಾಡ್ತಾರೆ. ಸೊ ಅದು ಅವರ ಅಡ್ವಾಂಟೇಜ್. ಆಮೇಲೆ 100ಕ್ಕೆ 100 ಕೆಲಸ ಅಂತೂ ಸಿಗುತ್ತೆ. ಹಾಗಾಗಿ ಅವರಿಗೆ ಆಲ್ಮೋಸ್ಟ್ ಅವರು ವಿದ್ಯಾಭ್ಯಾಸನ ಫ್ರೀಯಾಗಿ ಮಾಡ್ದಂಗೆ. ಅದು ಒಂದು. ಸೊ ಒಂದು ನೀವು ಮಾರ್ಗದರ್ಶನ ಮಾಡ್ತೀರಾ, ಸೂಕ್ತ ಗೈಡೆನ್ಸ್ ಮಾಡ್ತೀರಾ, ಈ ರೀತಿ ಅವಕಾಶಗಳಿದಾವೆ, ಸರ್ಕಾರದ ಸೌಲಭ್ಯಗಳು ಕೂಡ ಸಿಗುತ್ತೆ. 4ನೇ ವರ್ಷದಲ್ಲಿ ಗಳಿಕೆಯನ್ನು ಕೂಡ ಅವರು ಇಲ್ಲೇನು ಫೀಸ್ ಕಟ್ಟಿರ್ತಾರೆ ಅದು ಅವರಿಗೆ ಆಲ್ರೆಡಿ ವಾಪಸ್ ಬಂದಿರುತ್ತೆ. ಓಕೆ, ಸೊ ಆ ಥರದ್ದೊಂದು ವ್ಯವಸ್ಥೆ ಇದೆ ಅಂತ. ಸೊ ಈ ಅಂದರೆ ಈ GTTC ಕೋರ್ಸ್ಗಳ ಈಗ ಪ್ರವೇಶ ಪ್ರಕ್ರಿಯೆ ಈಗ ಆರಂಭ ಆಗ್ತಾ ಇದೆ. ಎಲ್ಲ ಕಡೆನೂ ವಿದ್ಯಾರ್ಥಿಗಳು ಕರೆ ಮಾಡಿ ಅಥವಾ ನೇರವಾಗಿ ಕೇಂದ್ರಗಳಿಗೆ ಹೋಗಿ ಭೇಟಿ ಮಾಡಿ ಮಾಡ್ತಾ ಇದ್ದಾರೆ. ಏನೇನು ದಾಖಲಾತಿಗಳನ್ನು ಒದಗಿಸಬೇಕಾಗತ್ತೆ SSLC ಆದ ನಂತರ GTTC ಕೋರ್ಸ್ಗಳಿಗೆ ಸೇರುವಂಥ ವಿದ್ಯಾರ್ಥಿಗಳು ಯಾವ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ? ಏನಾದರೂ ಸಂದೇಹ ಇದ್ದರೆ ಯಾರನ್ನು ಸಂಪರ್ಕ ಮಾಡಬೇಕಾಗತ್ತೆ ಅಂತ? ಸರ್, ಈಗ ಅವರು ನಮ್ಮ ಒಂದು ಸಹಾಯವಾಣಿ ಇದೆ 155267, ಸೊ ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ಕೇಂದ್ರ ಅವರು ಎಲ್ಲಿ ಇರ್ತಾರಲ್ಲ ಹತ್ತಿರದ ಕೇಂದ್ರಕ್ಕೆ ಅವರು ಅಲ್ಲಿ ಭೇಟಿ ನೀಡಿ ಅಲ್ಲೇ ಅವರು ಮಾಹಿತಿ ಪಡಿಬಹುದು. ಪ್ರತಿಯೊಂದು ಕೇಂದ್ರದಲ್ಲೂ ಇವಾಗ ನಾವು ಅಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅಲ್ಲೇ ಅರ್ಜಿ ಕೊಟ್ಟು ಅವರ ಅರ್ಜಿ ತುಂಬಿಸಿ ಅವರಿಗೆ ಆ ದಾಖಲೆ ಏನು SSLC ಮಾರ್ಕ್ಸ್ ಕಾರ್ಡ್ ಬೇಕಿದೆ, ವ್ಯಾಸಂಗ ಪ್ರಮಾಣ ಪತ್ರ, ಮತ್ತು ಅವರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಸೊ ಇದಿಷ್ಟು ತಗೊಂಡು ಅವರು ಅಲ್ಲಿ ಆ ಕೇಂದ್ರಕ್ಕೆ ಹೋದರೆ ಸೊ ಅದಿಷ್ಟನ್ನು ಅವರು ಸಲ್ಲಿಸಿ ಪ್ರವೇಶನ ಪಡೆಯಬಹುದು. ಓಕೆ, ನಮ್ಮ TV ಪರದೆ ಮೇಲೂ ಕೂಡ ನಾವು ವಿದ್ಯಾರ್ಥಿ ಸಮುದಾಯಕ್ಕೆ ಸೂಕ್ತ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. SLC ನಂತರ ಇದು ಬಹಳ ಪ್ರಮುಖವಾದಂಥ ಒಂದು ಘಟ್ಟ ವಿದ್ಯಾರ್ಥಿ ಜೀವನದಲ್ಲಿ. GTTC ಕೋರ್ಸು ಅಂತ ಅಂದ್ರೇ ಅದೊಂದು ರೀತಿ ಹೆಮ್ಮೆ, ಅದೊಂದು ರೀತಿ ಮಹತ್ವ, ಭಾಳ ಗೌರವ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ತನ್ನ ಕೌಶಲ್ಯವನ್ನು ವೃದ್ಧಿ ಮಾಡ್ಕೊಳ್ಳುವಂಥದ್ದು. ಜಗತ್ತಿನಲ್ಲಿ ನಾವು ನೋಡುವಂಥದ್ದು ಕೌಶಲ್ಯ ಬಹಳ ಮುಖ್ಯ. ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಪೈಪೋಟಿ ಮಾಡಬೇಕು ಅಂತಂದರೆ ಅಂತಹ ಕೌಶಲ್ಯವನ್ನು ಕೊಡುವಂತಹ ಕೇಂದ್ರಗಳು, ಶ್ರೇಷ್ಠತಾ ಕೇಂದ್ರಗಳು GTTC ಅಂತ ಹೇಳ್ತಾ, ಈ GTTC ಕೋರ್ಸುಗಳ ಒಂದು ಕಲಿಕೆ ನಂತರ ಭಾಳಷ್ಟು ಜನ ಉನ್ನತ ಶಿಕ್ಷಣಕ್ಕೂ ಹೋಗ್ತಾರೆ, ಸ್ವಯಂ ಉದ್ಯೋಗನೂ ಕೂಡ ಮಾಡ್ತಾರೆ, ಉದ್ಯೋಗ ಕೂಡ ಮಾಡ್ತಾರೆ. ಅಂದರೆ ಉದ್ಯೋಗ ಅಂತ ಅಂದಾಗ ಸಾಮಾನ್ಯಕ್ಕೆ ಜನರಿಗೆ ಒಂದು ನಿರೀಕ್ಷೆ ಇರುವಂಥದ್ದು, ವೇತನ ಅಂತಾರೆ ಎಷ್ಟು ಬರಬಹುದು ಅಂತ. ಸೊ ಹೇಗೆ ಒಂದು ಮಿನಿಮಮ್ ಕನಿಷ್ಠ ವೇತನ ಎಷ್ಟು, ಗರಿಷ್ಠ ವೇತನ ಎಷ್ಟು ಪಡಿಬೋದು, ಆಮೇಲೆ ಆ ನಂತರದ ಅವರ ಬೆಳವಣಿಗೆ ಹೇಗಿರುತ್ತೆ ವಿದ್ಯಾರ್ಥಿಗಳದ್ದು? ಇಲ್ಲಿ ಕಲಿಕೆ, ಇಲ್ಲಿ ಒಂದು ಬೇಸ್ಮೆಂಟ್ ಹಾಕ್ಕೊಟ್ಟಿರ್ತೀರ ನೀವು, ಅಡಿಪಾಯ. ಸೊ ಆ ನಂತರದ ಅವ್ರದ್ದು ಯಾವ ರೀತಿ ಇರುತ್ತೆ ಅಂತ? ಈಗ ಕೆಲವು ಸ್ಟಾರ್ಟಿಂಗ್ ಸ್ಯಾಲರಿ 18ರಿಂದ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಅಪ್ ಟು 1 lakh ಸ್ಯಾಲರಿ ತಗೊಳ್ತಾ ಇದ್ದಾರೆ ನಮ್ಮ ಹುಡುಗರು. ಅದರಲ್ಲಿ ಕೆಲವರುಗಳಿಗೆ, ಕೆಲವು ಕೋರ್ಸ್ಗಳು ಮಾಡಿರೋರಿಗೆ ಒಮ್ಮೆಲೆ 40,000ದಿಂದಾನೇ ಶುರುವಾಗುತ್ತೆ. ಸೊ ಇನ್ಪ್ಲಾನ್ ಟ್ರೈನಿಂಗು ಅಷ್ಟೇ. ಕೆಲವೊಂದು ಇಂಡಸ್ಟ್ರೀಸು
ಅಪ್ ಟು 28,000ವರೆಗೂ ಇನ್ಪ್ಲಾಂಟ್ ಟ್ರೈನಿಂಗ್ ಸ್ಯಾಲ್ರಿ 28,000 ಕೊಡ್ತಾ ಇದ್ದಾರೆ ಇನ್ಪ್ಲಾಂಟ್ ಟ್ರೈನಿಂಗ್ ಅವ್ರುಗಳಿಗೆಲ್ಲ. ಅದರಲ್ಲಿ ಈ ಕೆಲವು ವಿದ್ಯಾರ್ಥಿಗಳು ತುಂಬ ಉನ್ನತ ಮಟ್ಟಕ್ಕೆ ಹೋಗಿ ಆ ಒಂದು ಇದರಲ್ಲಿ ಸೆಂಟರ್ ಹೆಡ್ಗಳಾಗಿದ್ದಾರೆ. ಸೊ ಅವ್ರಗಳ ಸ್ಯಾಲರಿಗಳು ತುಂಬ ಹೈ ಇದೆ. ಕೆಲವರು ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಟೇಕಿಂಗ್ ಮೂವ್ ಅಪ್ ಟು 3 lakhs ಸ್ಯಾಲರಿ ತಗೋತಾ ಇದ್ದಾರೆ ಅಬೌವ್ ದ್ಯಾಟ್. ಸೊ ಹಾಗಾಗಿ ಆಮೇಲೆ ಕೆಲವರು ಹೊರದೇಶಗಳಲ್ಲಿ ಅವ್ರದ್ದೇ ಉದ್ಯಮನೂ ಸ್ಟಾರ್ಟ್ ಮಾಡಿದ್ದಾರೆ. ಆ ಲೆವೆಲ್ಗೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ ಹೌದು, ಆಮೇಲೆ ಕೆಲವರು ಅವ್ರದ್ದೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಇನ್ಕಮ್ ಬಹಳಷ್ಟಿದೆ, ಬಹಳಷ್ಟು ಜನಕ್ಕೆ ಕೆಲಸನೂ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಇವರಿಗೆ ಕೌಶಲ್ಯದ ಮೇಲೆ ಅವರಿಗೆ ಹೆಚ್ಚಿನ ಒಂದು ಅಧಿಕಾರಯುತವಾಗಿ ಅವರು ಒಂದು ಕೌಶಲ್ಯವನ್ನ ಪಡೆಯುವಂತ ಒಂದು ವ್ಯವಸ್ಥೆನ ನೀವು ಮಾಡಿದ್ದೀರಾ ಅಂತ ಹೇಳಿದಾರಲ್ಲ ಸರ್. ಅದರಲ್ಲಿ ನಮ್ಮ ಕೋರ್ಸಲ್ಲೇನೆ ಈಗ ಅದು ಅವರಿಗೆ ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ಕೊಡಬೇಕಾದ್ರೆ ಡಿಸೈನ್ ಸಾಫ್ಟ್ವೇರ್ ಸಹ ಹೇಳ್ಕೊಡ್ತೀವಿ. ಸಾಲಿಡ್ ವರ್ಕ್ಸ್, ಅವರಿಗೆ ಪ್ರೋಯಿ. ಸೊ ಅವರು ಎಲ್ಲ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕಂಪ್ಯೂಟರ್ ಮೇಲೆ ಅವರು ಡಿಸೈನ್ ಇವೆಲ್ಲ ಕಲಿತಾರೆ. ಸೊ ಹಾಗಾಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಬೇರೆ ಇವಾಗ ಕೈಗಾರಿಕೆಗಳಿಗೆ ಹೋಗ್ಬೇಕಾದ್ರೆ ಅವರಿಗೆ ಹೆಚ್ಚಿನ ಬೇಡಿಕೆ ಅಂತೂ ಇದ್ದೇ ಇದೆ. ಈ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಬ್ಸ್ ಅಂತ ಮಾಡಿದ್ದೀರಾ ಅಂತ ಒಂದು CNC ಮಿಷಿನ್ಸ್. ಹೇಗೆ ಅದು ಲ್ಯಾಬ್ ಅಂದ್ರೆ ಯಾವ ರೀತಿ ಉತ್ಪಾದನಾ ಒಂದು? ಈಗ CNC ಮಿಷಿನ್ಸ್ ಇದೆ ಸರ್ ನಮ್ಮಲ್ಲಿ. CNC ಲೇತ್ ಇದೆ, CNC ಮಿಲ್ಲಿಂಗ್ ಮಿಷಿನ್ ಇದೆ, CNC ವೈರಿಡಿಯಂ ಇದೆ. ರೈಟ್. ಆಮೇಲೆ ಅದಕ್ಕೆ ಪ್ರೋಗ್ರಾಮ್ ಮಾಡೋದಕ್ಕೆ ಸಾಫ್ಟ್ವೇರ್ ಇದೆ, ಮಾಸ್ಟರ್ ಕ್ಯಾಮ್ ಇದೆ. ಸೊ ಇವಾಗ CNC ಲೇತಲ್ಲಿ ನಾವು ಕಂಪ್ಯೂಟರಲ್ಲೇ ಪ್ರೋಗ್ರಾಮ್ ಮಾಡಿ ಅವರಿಗೆ ಮಷಿನ್ನಲ್ಲಿ ಕಾಂಪೋನೆಂಟನ್ನು ಟರ್ನಿಂಗ್ ಮಾಡ್ಬೋದು. ಸೊ ಮಿಲ್ಲಿಂಗಲ್ಲೂ ಸಹ ಅದೇ ಥರ ನಾವು ಸಾಫ್ಟ್ವೇರಲ್ಲಿ ಪ್ರೋಗ್ರಾಮ್ ಮಾಡಿ ಆ ಮಿಲ್ಲಿಂಗ್ ಮಿಷಿನಲ್ಲಿ ಯಾವ ಥರ ಕಾಂಪೋನೆಂಟ್ ಡಿಸೈನ್ ಬೇಕು, ಕ್ಯಾವಿಟಿ ಬೇಕು, ಸೊ ಅದನ್ನು ಮಾಡ್ತೇವೆ. ಸೊ CNC ವೈರಿಡಿಯಂ ಮಿಷಿನ್ ಇದೆ. ಸೊ ವೈರಿಡಿಯಂ ಮಿಷಿನಲ್ಲಿ ಬ್ರಾಸ್ ವೈರ್ 0.2 to 0.25 ಡಯಾಮೀಟರ್ ಇರುತ್ತೆ ಅದು. ಸೊ ಅಷ್ಟು ತೆಳು ಬ್ರಾಸ್ ವೈರಲ್ಲಿ ನಾವು ಕಬ್ಬಣ ಏನಿರುತ್ತೆ ಮೆಟಲ್ನ ಕಟ್ ಮಾಡಿ ನಮಗೆ ಯಾವ ರೀತಿ ಬೇಕು, ಇವಾಗ ಡೈ ಮಾಡಬೇಕಾಗಿರುತ್ತೆ. ಸೊ ಅದಿಷ್ಟು ಅದರಲ್ಲೇ ಕಟ್ ಮಾಡಿ ಮಾಡ್ತೀವಿ ವಿತ್ ಕ್ಲೋಸ್ ಟಾಲರೆನ್ಸಲ್ಲಿ. ಓಕೆ. ಸೊ ಈಗ ಈ GTTC 30 ಕೇಂದ್ರಗಳ 4 ಕೇಂದ್ರ ಬಹಳ ಪ್ರಮುಖವಾಗಿ ವಿಶೇಷವಾಗಿ ಒಂದು ನೀವು ಏನಂದರೆ ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮನ್ನು ಇದು ಮಾಡಿ ಮಾಡ್ತಾ ಇರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಈಗ ಒಂದು ಅಂದರೆ ಈ ಯಾವ ರೀತಿ ಪ್ರವೇಶಾವಕಾಶಗಳು ದೊರೀತಾ ಇದ್ದಾವೆ ಅದರ ಒಂದು ವಿಶೇಷತೆ ಬಗ್ಗೆ ನಾವು ವಿದ್ಯಾರ್ಥಿ ಸಮುದಾಯಕ್ಕೆ ಡಾಕ್ಟರ್ ರಮೇಶ್ ಅವರೇ ಮಾಹಿತಿಯನ್ನು ಮತ್ತೊಮ್ಮೆ. ಈ 4 ಕೇಂದ್ರಗಳು ಯಾವುದು ಬೆಂಗಳೂರು, ಮೈಸೂರು, ಮತ್ತು ಮದ್ದೂರು ಮತ್ತು ಧಾರವಾಡ, ಅಲ್ಲಿ ಅವರು ಅಪ್ಲಿಕೇಶನ್ಸ್ ತಗೊಂಡು 26ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ವಾಪಸ್ ಕೊಡಲಿಕ್ಕೆ. ಅದಾದಮೇಲೆ ಸಂದರ್ಶನ ಇರುತ್ತೆ 29th. ಸೊ ಆಗ ಅವರು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಅವ್ರಿಗೆ ಅಡ್ಮಿಷನ್ ಮಾಡ್ಕೋತೀವಿ. ಸೊ ಇದು ಇದರಲ್ಲಿ. ಇನ್ನು ಉಳಿದ ಕೇಂದ್ರಗಳಲ್ಲಿ ಆಲ್ರೆಡಿ ಕೆಲವು ಕೇಂದ್ರಗಳಲ್ಲಿ ಆಲ್ಮೋಸ್ಟ್ ಸೀಟ್ಸ್ ಫಿಲ್ ಆಗೋಗಿದೆ. ಹಾಸನ ಅಂತ ಕೇಂದ್ರಗಳಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಕೆಲವು ಸೀಟ್ಸು ಕೆಲವು ಸೆಂಟರ್ಗಳಲ್ಲಿ ಬಾಕಿ ಇದೆ. ಹಾಗಾಗಿ ಬೇಗ ವಿದ್ಯಾರ್ಥಿಗಳು ಇಮಿಡಿಯೇಟ್ ಆಗಿ ಹೋಗಿ ಅವರು ಅರ್ಜಿ ಸಲ್ಲಿಸಿ ಅಡ್ಮಿಷನ್ ತಗೋಬೋದು. ಮೊದಲು ಬಂದವ್ರಿಗೆ ಮೊದಲು ಆದ್ಯತೆ ಮೇರೆಗೆ ಆ ಕೇಂದ್ರಗಳಲ್ಲಿ. ಸೊ ಅವರು ಲೇಟ್ ಆದರೆ ಆ ಸೀಟ್ಸು ಫಿಲ್ ಆಗುತ್ತೆ ಅಂತ. ಸೊ ಕೊನೆಯ ದಿನ ಪ್ರವೇಶಾತಿಗೆ ಏನಾದರೂ ಇನ್ ಜನರಲ್ ಆಗಿ ಎಲ್ಲ 30 ಇದಕ್ಕೂ ಏನಾದರೂ ಕೊನೆಯ ದಿನ ಅಂತ ಇದೆಯಾ? ಅಂದರೆ ಈ ತಿಂಗಳ 30 ಒಳಗಡೆ ಎಲ್ಲಾನು ಪ್ರಕ್ರಿಯೆ ಪೂರ್ಣಗೊಳಿಸಿ ಒಂದರಿಂದ ತರಗತಿಗಳು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಕೇಳೋದು, ಬೇಗ ಹೋದರೆ ಕೆಲವು ಕೇಂದ್ರಗಳಲ್ಲಿ ಸೀಟ್ ಸಿಗತ್ತೆ, ಇಲ್ಲದೇ ಇದ್ರೆ ಕಂಪ್ಲೀಟ್ ಫಿಲ್ ಆಗೋಗುತ್ತೆ. ಹಾಗಾಗಿ ಬೇಗ ತ್ವರಿತವಾಗಿ ಭೇಟಿ ನೀಡಿ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್ ರಮೇಶ್ ಅವರೇ, ಲಕ್ಷ್ಮಣ್ ನಾಯಕ್ ಅವರೇ, ಭಾಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ, ಚಂದನ ವಾಹಿನಿ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ, ಈ ಒಂದು ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ GTTC ಕೋರ್ಸ್ಗಳ ಒಂದು ಮಹತ್ವ ಮತ್ತು ಈ ಕೋರ್ಸ್ ಪಡೆದರೆ ಯಾವ ರೀತಿ ಅವಕಾಶಗಳಿದ್ದಾವೆ, ಇದು ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಹೇಗೆ ಪೂರಕ ಅನ್ನುವಂಥ ಮಾಹಿತಿಯನ್ನು ನೀವು ಪಡೆದಿದ್ದೀರಾ. ಮತ್ತೊಂದು ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.